ವಾಕೌಟ್ ಮಾಡ್ತಾ ಇದ್ದೀರಿ. ಎಲ್ಲರೂ ವಾಕೌಟ್ ಮಾಡಿರ್ತಕ್ಕಂಥದ್ದು ಏನಿಲ್ಲ ವಾಕೌಟ್ ಮಾಡೋದು ನೀವು ಬಂಡಿ 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 ನಡ್ರಿ 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 ನಿಮ್ಗೇನು ಇನ್ನೇನು ಆಗೋದಿಲ್ಲ. ಅವ್ರು ಯಾರು ಅವ್ರು ಏನು ಮಾತಿಲ್ಲ ಯಾಕೆ ಕೇಳ್ತಾ ಕುಡಿತೀವಿ ನಡ್ರಿ. ಮಾನ್ಯ ಅಧ್ಯಕ್ಷರೇ, ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ 3 ತಿಂಗಳಿಗೆ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಾನ್ಯ ಅಧ್ಯಕ್ಷರೇ, 2024-25ರಲ್ಲಿ 2000 ಈ ಬಿಜೆಪಿಯವರು ಇದಾರಲ್ಲ, ಇವರು ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನ ಅಂಕಿಅಂಶಗಳು ಹೇಳ್ತವೆ. 100 ರೂಪಾಯಿ ಕಲೆಕ್ಟ್ ಆದರೆ 12-13 ರೂಪಾಯಿ ಮಾತ್ರ ನಮಗೆ ಬರ್ತದೆ. ಇನ್ನು 87 ರೂಪಾಯಿ ಅವರೇ ಇಟ್ಕೋತಾರೆ. ಆಮೇಲೆ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರಸ್ತೆಗಳಿರ್ಬೋದು, ಬ್ರಿಡ್ಜ್ಗಳು ಮಾಡೋದು ಇರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಇದು ಪ್ರೆಜರ್ಸ್ ಇರ್ಬೋದು, ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದು ಇರ್ಬೋದು, ಎಲ್ಲ ಕರ್ನಾಟಕ ನಾವು ರಾಜ್ಯ. ಅವ್ರೇನು ಮಾಡ್ತಾರೆ? ದುಡ್ಡು ಕೊಟ್ಟಿಲ್ವಾ? ರಸ್ತೆಗಳು ದುಡ್ಡು ಕೊಟ್ಟಿಲ್ವಾ? ರೈಲ್ವೆ ಬ್ರಿಡ್ಜ್ಗಳು, ರೈಲ್ವೆ ನಾವು ಜಮೀನು ಕೊಡ್ತೀವಿ, 50% ಬೇರೆ ಕೊಡ್ತೀವಿ. ರೈಲ್ವೆಗಳಿಗೆ ಜಮೀನು ಕೊಡ್ತೀವಿ, 50% ಬೇರೆ ಕೊಡ್ತೀವಿ. ಪ್ರಾಜೆಕ್ಟ್ ಕಾಸ್ಟ್ನಲ್ಲಿ 50% ನಾವು ಕೊಡ್ತೀವಿ. ಆಮೇಲೆ ರೆವಿನ್ಯೂ ಬರ್ತದಲ್ಲ ರೈಲ್ವೆನಲ್ಲಿ, ಆ ರೆವಿನ್ಯೂ ಎಲ್ಲ ಅವರೇ ಇಟ್ಕೋತಾರೆ. ನಮ್ಗೇನು 1 ಪೈಸಾ ಕೊಡಲ್ಲ. ರಸ್ತೆಯಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾರೆ. ಈ ವರ್ಷ 23-24ಕ್ಕೆ 3,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿ. ನಮ್ಗೇನಾದ್ರು 1 ರೂಪಾಯಿ ಕೊಡ್ತಾರ? ಆಮೇಲೆ ಬರೀ ಕರ್ನಾಟಕ ಒಂದರಲ್ಲೇ ರಸ್ತೆಗಳು ಮಾಡಲ್ಲ, ರೈಲ್ವೆ ಮಾಡಲ್ಲ, ಇಡೀ ದೇಶದಲ್ಲಿ ಮಾಡಬೇಕು. ರೈಲ್ವೆ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಸೆಂಟ್ರಲ್ ಲಿಸ್ಟಲ್ಲಿ ಬರೋದು. ನ್ಯಾಷನಲ್ ಹೈವೇ ಖರ್ಚು ಮಾಡ್ತಕ್ಕಂಥದ್ದು ಸೆಂಟ್ರಲ್ ಲಿಸ್ಟಲ್ಲಿ ಬರ್ತಕ್ಕಂಥದ್ದು ಅವ್ರು ಮಾಡಲೇಬೇಕು. ನೀವು 100ಕ್ಕೆ 87 ರೂಪಾಯಿ ಇಟ್ಕೋತೀರಲ್ಲ, ನಮ್ಗೆ ಎಷ್ಟು ಕೊಡ್ತಾ ಇದ್ದೀರಿ? ಈ ವರ್ಷ 23-24ಕ್ಕೆ 50,257 ಕೋಟಿ. ಬಜೆಟ್ ಗಾತ್ರ 45 ಲಕ್ಷ ಕೋಟಿ. ಗೌರ್ಮೆಂಟ್ ಆಫ್ ಇಂಡಿಯಾ 40 ಮುಂದಿನ ವರ್ಷಕ್ಕೆ ಅದು 24-25ಕ್ಕೆ 47 ಲಕ್ಷ, 23-24ಕ್ಕೆ 45 ಲಕ್ಷ. 18-19ರಲ್ಲಿ ಅವತ್ತು ಇದ್ದದಕ್ಕಿಂತ ಇವತ್ತು ಜಾಸ್ತಿ ಆಗಿದೆ. 24,42,000 ಕೋಟಿ ಇತ್ತು. ಅವತ್ತು ನಮಗೆ ಇನ್ನೂ ಜಾಸ್ತಿ ಬರ್ತಿತ್ತು. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಮ್ಮ ಪಾಲು. ಈಗ ಬರೋದು, ಈ ವರ್ಷ ಬರೋದು 23-24ಕ್ಕೆ 45 ಲಕ್ಷ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ. ನಮ್ಗೆ ವಾಪಸ್ ಬರ್ತಕ್ಕಂಥದ್ದು 50,257 ಕೋಟಿ. 37,252 ಕೋಟಿ ತೆರಿಗೆ ಪಾಲು, 13,005 ಕೋಟಿ ನಮ್ಮ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಬರ್ತಕ್ಕಂಥ ಗ್ರಾಂಟ್ಸ್. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಗ್ರಾಂಟ್ಸ್ ಬರ್ತಾವಲ್ಲ, ಅವು ಕೂಡ
ಪ್ರತಿ ವರ್ಷ ಕಡಿಮೆ ಆಗ್ತಾ ನಮಗೆ ಬರ್ತಕ್ಕಂಥ ಅವ್ರ ಪಾಲು ಕಡಿಮೆ ಆಗುತ್ತೆ, ನಮ್ಮ ಪಾಲು ಹೆಚ್ಚಾಗುತ್ತೆ. ಅವ್ರ ಪಾಲು ಕಡಿಮೆ ಆಗುತ್ತೆ, ನಮ್ಮ ಪಾಲು